ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈಗ ಲೋಕಸಭೆ ಚುನಾವಣೆ ಕಾವು ದಿನದ ದಿನಕ್ಕೆ ಏರ್ತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಏನು ವೀರಶೈವ ಸಮಾಜ ಇದೆಯಲ್ಲ, ವೀರಶೈವ ಸಮಾಜದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವರು ಪಂಚಮಸಾಲಿ ಸಮಾಜ, ಇವರು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಈ ದೊಡ್ಡ ಸಮಾಜಕ್ಕೆ ರಾಷ್ಟ್ರೀಯ ಪಕ್ಷಗಳು ನಿರೀಕ್ಷಿತ ಮಟ್ಟದಲ್ಲಿ ಸ್ಥಾನಗಳನ್ನು ಟಿಕೆಟ್ಗಳನ್ನು ಕೊಟ್ಟಿಲ್ಲ ಎಂಬತಕ್ಕಂಥ ಒಂದು ವಾದ ಕೂಡ ಕೇಳಿ ಬರ್ತಾ ಅದು ಸತ್ಯ ಕೂಡ. ಈ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು ನಿರೀಕ್ಷಿತ ಮಟ್ಟದಲ್ಲಿ ಆ ಸಮಾಜಕ್ಕೆ ಟಿಕೆಟನ್ನು ಕೊಟ್ಟಿಲ್ಲ ಎಂಬತಕ್ಕ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೇವಲ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಮತ್ತು ನೀಡಿರ್ತಕ್ಕಂಥದ್ದು 5 ಸೀಟ್ಗಳಲ್ಲಿ ಮತ್ತು BJP ನೀಡಿರ್ತಕ್ಕಂಥದ್ದು 9 ಸೀಟ್ ಲಿಂಗಾಯತರು ನೀಡಿದರೆ ಅದರಲ್ಲಿ 1 ಸೀಟ್ ಮಾತ್ರ ಪಂಚಮಸಾಲಿ ಸಮಾಜಕ್ಕೆ BJP ನೀಡಿರ್ತಕ್ಕಂಥದ್ದು, 2 ಸೀಟನ್ನು ಮಾತ್ರ ಪಂಚಮಸಾಲಿ ಸಮಾಜಕ್ಕೆ ಕಾಂಗ್ರೆಸ್ ನೀಡಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ 80 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಸಮಾಜಕ್ಕೆ ರಾಷ್ಟ್ರೀಯ ಪಕ್ಷಗಳು ನಿರ್ಲಕ್ಷ್ಯ ತೋರ್ತಾ ಇವೆ ಎಂಬತಕ್ಕಂಥ ವಾದ ಕೂಡ ಕೇಳಿ ಬರ್ತದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪಂಚಮಸಾಲಿ ಜಗದ್ಗುರು ಪೀಠದ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ವಿಚಾರವಾಗಿ ಹೆಚ್ಚು ಆ ರಾಜಕೀಯ ಪಕ್ಷಗಳನ್ನು ಗಮನ ಸೆಳೆಯಲಿಕ್ಕೆ ಮತ್ತು ಹೆಚ್ಚಿನ ಟಿಕೆಟನ್ನು ಪಡಲಿಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಏನು ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ ಕೇಳೋಣ. ನೋಡಿ, ಈಗ ನೀಡಿರ್ತಕ್ಕಂಥ ಒಟ್ಟು ಈಗಾಗಲೇ ಎಲ್ಲ ಕ್ಷೇತ್ರಗಳಿಗೆ ಘೋಷಣೆ ಆಗಿರ್ತಕ್ಕಂಥ ಟಿಕೆಟ್ಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಯಾವ ಪಕ್ಷ ನಿಮಗೆ ಹೆಚ್ಚು ಅನ್ಯಾಯ ಮಾಡಿದೆ ಅಂತ ಅನಿಸ್ತದೆ? ನೇರವಾಗಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ, BJPಯಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಕಾರಣ ಅಂತಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪಂಚಮಸಾಲಿ ಸಮುದಾಯ ಇವತ್ತು BJP 9 ಲಿಂಗಾಯತರಿಗೆ ಟಿಕೆಟನ್ನು ಕೊಟ್ಟಿದೆ. ಅದರಲ್ಲಿ ಯಾವ ಜನಸಂಖ್ಯೆ 10% ಇಲ್ಲವೋ ಅವರು 4 ಟಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ 9ರಲ್ಲಿ 4 ಟಿಕೆಟ್ ಅವ್ರು ತೆಗೆದುಕೊಂಡ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪಂಚಮಸಾಲಿ ಸಮುದಾಯಕ್ಕೆ ಕೇವಲ ಒಂದೇ ಒಂದು ಟಿಕೆಟನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ, ನಮ್ಮ ಸಮುದಾಯವನ್ನು BJP ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅದು ಕೊಟ್ಟಿದ್ದೇ 5 ಲಿಂಗಾಯತರಿಗೆ, ಅದರಲ್ಲಿ 2 ಪ್ರಮುಖವಾಗಿ ಸ್ಥಾನಗಳನ್ನು ಪಂಚಮಸಾಲಿಗೆ ಕೊಟ್ಟಿದೆ. ಒಂದು ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲರ ಸುಪುತ್ರಿಯಾಗಿರುವಂಥ ಸಂಯುಕ್ತಾ ಪಾಟೀಲ್ ಅವರಿಗೆ ಮತ್ತು ನಮ್ಮ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಆಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ 1 ಟಿಕೆಟನ್ನು ಕೊಟ್ಟಿದೆ. ಅಂದರೆ ಒಟ್ಟು ಒಂದು ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ 2 ಪಂಚಮಸಾಲಿಗೆ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಆದರೆ ಕರ್ನಾಟಕದ BJP, ನಾನು ರಾಷ್ಟ್ರೀಯ BJP ಬಗ್ಗೆ ಹೇಳೋದಿಲ್ಲ, ಆದರೆ ಕರ್ನಾಟಕದ BJP ಅದು ತನ್ನ ಎಲ್ಲೋ ಒಂದು ಕಡೆಗೆ ನಮ್ಮ ಸಮುದಾಯವನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದ ಸೀಟ್ಗಳು ಕೊಡಬೇಕಾಗಿತ್ತು. ಇವತ್ತೇನು ಹೇಳ್ತಾರೆ, ಸಮೀಕ್ಷೆ ಅಂತ ಹೇಳ್ತಾರೆ. ಈ ಸಮೀಕ್ಷೆಯ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಈ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಆಗಿರೋದು ಸಮೀಕ್ಷೆಯ ಆಧಾರದ ಮೇಲೆ ಅಲ್ಲ, ಒಂದು ಸಮುದಾಯವನ್ನು ತುಳಿಬೇಕು ಅನ್ನುವಂಥ ಆಧಾರದ ಮೇಲೆ ಅವರು ಟಿಕೆಟನ್ನು ಹಂಚಿಕೆ ಮಾಡಿರುವಂಥದ್ದು. ಈ ತುಳಿಬೇಕು ಅಂತೀರ, ಯಾರು ಈ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇನ್ನು ಲಿಂಗಾಯತರಲ್ಲಿ ಯಾರು ಈ ಪಕ್ಷವನ್ನು ಈ ಸದ್ಯ ಲೀಡ್ ಮಾಡ್ತಾ ಇದ್ದಾರೆ? ಅವರು ತಮ್ಮ ಸ್ವಜಾತಿಯವರಿಗೆ ಹೆಚ್ಚು ಟಿಕೆಟ್ ಕೊಡಿಸಿದ್ದಾರೆ ವಿನ ನಮ್ಮ ಸಮುದಾಯವನ್ನು ಮೊದಲಿಂದ ತುಳ್ಕೊಂಡು ಬಂದಿದ್ದಾರೆ ಅವರು. ಇನ್ನು ಮುಂದೆ ಸಮಾಜದಲ್ಲಿ ಇಲ್ಲಿವರೆಗೆ ನಾವು ಮೌನವಾಗಿದ್ದೀವಿ, ಸಹನೆಯಿಂದ ಇದ್ದೀವಿ. ಇನ್ನು ಮುಂದೆ ನಾವು ಸಹನೆ ಇರಲಿಕ್ಕಾಗೋದಿಲ್ಲ. ಸಮಾಜಕ್ಕೆ ಸತ್ಯದ ಅರಿವನ್ನು ನಾವು ಮೂಡಿಸ್ಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ. ಇದು ನಮ್ಮ ಸಮುದಾಯಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಆಗಿದೆ ಇವತ್ತು. ಹಾಗಾಗಿ ಅವರು ಏನು ತಿಳ್ಕೊಂಡು ಬಿಡ್ತಾರೆ, ಇವ್ರು ಏನು ಮಾಡಿದ್ರು ನಮ್ಗೆ ಓಟ್ ಹಾಕ್ತಾರೆ ಅಂತ ಭ್ರಮೆಯಲ್ಲಿದ್ದಾರೆ. ಆ ಭ್ರಮೆಯನ್ನು ಕಳಿಸ್ತೀವಿ ಇನ್ನು ಮುಂದೆ. ಅದಕ್ಕಾಗಿ ಇನ್ನೂ ಅವಕಾಶ ಇದೆ ಅವರಿಗೆ. ಅವರು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೇವೆ ಸಂಬಂಧಪಟ್ಟವರಿಗೆ, ನೀವು ಇನ್ನು ಮುಂದೆ ನಮ್ಮ ಪಂಚಮಸಾಲಿ ಸಮುದಾಯವನ್ನು ತುಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯ ನಿಮಗೆ ಉತ್ತರ ಕೊಡ್ತದೆ. ಇನ್ನು ಮುಂದೆ ನಾವು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳ ಈಗಾಗಲೇ ಸಾವಿರಾರು ಜನ ಭಕ್ತರು ಫೋನ್ ಮಾಡಿ ಮೂಲಕ ಮಠಕ್ಕೆ ಬಂದು ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಬೆಳಗಾವಿ ಭಾಗದಲ್ಲಿ ಭಾಳ ದೊಡ್ಡ ಜನಸಂಖ್ಯೆ ಇರುವಂಥದ್ದು. ಬೆಳಗಾವಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಹಾವೇರಿ ಇರ್ಬೋದು, ಧಾರವಾಡ ಇರ್ಬೋದು, ಕೊಪ್ಪಳ ಇರ್ಬೋದು, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ ಭಾಗದಲ್ಲಿ ಮತ್ತು ಇನ್ಕ್ಲೂಡಿಂಗ್ ಉತ್ತರ ಕನ್ನಡ 15 ಕ್ಷೇತ್ರಗಳು ಏನು ಲೋಕಸಭಾ ಕ್ಷೇತ್ರಗಳು, ಇದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಇರುವಂಥ ಸಮುದಾಯ ಲಿಂಗಾಯತಲ್ಲಿ ಯಾವುದಾದ್ರು ಅದು ಪಂಚಮಸಾಲಿ ಸಮುದಾಯ. ಇದು ಜಗಜ್ಜಾಹಿರ. ಇಂಥ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡ್ತಾ ಇಲ್ಲ ಅಂತಂದರೆ ಏನರ್ಥ? ಇದು ನಿಮ್ಮ ಸಮುದಾಯಕ್ಕೆ ನೀವು 4 ಟಿಕೆಟ್ ತೊಗೋತೀರಿ. ಇದು ಭಾರತೀಯ ಜನತಾ ಪಕ್ಷ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ಕರ್ನಾಟಕದಲ್ಲಿ ಅದು ಎಲ್ಲೇ ಒಂದು ಕಡೆಗೆ ತನ್ನ ಹಳ್ಳಿಯನ್ನು ತಪ್ಪಿದೆ, ಅದು ತಪ್ಪಿಸ್ಕೋತಾ ಇದೆ. ಅದು ಒಬ್ಬರ ಹಿಡಿತಲ್ಲಿ ಸಿಕ್ಕಿದೆ, ಅದು ಪಕ್ಷ ಅದು ಬರಬೇಕದು. ಹಾಗಾಗಿ ನಾವು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಅನ್ಯಾಯವನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಶೀಘ್ರವಾಗಿ ನೀವು ಮಾಡಬೇಕು. ಇನ್ನೂ ಅವಕಾಶ ಇದೆ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ. ಆ ಕಾರಣಕ್ಕಾಗಿ ನಮ್ಮ ಸಮುದಾಯಕ್ಕೆ ಇನ್ನು ಮುಂದೆ ಈ ಅನ್ಯಾಯವನ್ನು ನಾವು ಸಹಿಸ್ಕೊಳ್ಳೋದಿಲ್ಲ.
ಒಂದು ಅರ್ಥದಲ್ಲಿ ವಿಶೇಷವಾಗಿ ಯಡಿಯೂರಪ್ಪ ಅಂದರೆ ಒಂದು ಲಿಂಗಾಯತ ಸಮಾಜದ ಪ್ರಶ್ನಾತೀತ ನಾಯಕರು ಅಂತಲೇ ಇತ್ತೀಚೆಗೆ ಕೆಲವು ಆ ಪಕ್ಷದಲ್ಲಿ ಕೇಳಿಬರ್ತಾವೆ. ಒಂದು ಧೃತರಾಷ್ಟ್ರನ ಪ್ರೀತಿ ಶುರುವಾಗಿದೆ ಯಡಿಯೂರಪ್ಪ ಅವರಿಗೆ ಅಂತ ಮಾತು ಕೂಡ ಕೇಳಿ ಬರ್ತಾಯಿವೆ. ಇಂಥ ಪ್ರಶ್ನಾತೀತ ನಾಯಕರೇ ಸ್ವಜಾತಿ ಅವರು ಜಾತಿಯವ್ರಿಗೆ ಹೆಚ್ಚು ಕೊಟ್ಟಿದ್ದಾರೆ ಅಂತ ನಿಮ್ಮ ಆರೋಪ? ಅದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇದೆಲ್ಲ ಅದು ಆ ಒಂದು ಕಾಲಿತ್ತದು. ಆ ಕಾಲದಲ್ಲಿ ಪ್ರಶ್ನಾತೀತ ನಾಯಕರು ಇವತ್ತೆಲ್ಲರೂ ಪ್ರಶ್ನೆಗೆ ಒಳಗಡೆ ಆಗಲೇಬೇಕು. ಯಾರೂ ಪ್ರಶ್ನಾತೀತ ನಾಯಕರು ಇಲ್ಲವೇ ಇಲ್ಲ. ಹಾಗಾಗಿ ಅವರಿಗೆ ತಮ್ಮ ಸ್ವಜಾತಿಯ ಪ್ರೇಮ ಹೆಚ್ಚಾಗಿದೆ, ಅದು ಕುರುಡ ಪ್ರೀತಿ ಹೆಚ್ಚಾಗಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿರೋದ್ರಿಂದ ಈ ಅನ್ಯಾಯವನ್ನು ಜನಗಳು ಬಂದು ನಮಗೆ ಬೆಳಗಾವಿಯಿಂದ ಹಾವೇರಿಯಿಂದ ಎಲ್ಲ ಕಡೆಯಿಂದ ಭಕ್ತರು ಬರ್ತಾಯಿದ್ದಾರೆ. ಈಗ ನಮ್ಮ ನೂರಾರು ಫೋನ್ಗಳು ಮಾಡ್ತಾ ಇದ್ದಾರೆ. ಅವ್ರು ನಾವೇನು ಉತ್ತರ ಕೊಡಬೇಕು? ಮೇಲ್ನೋಟಕ್ಕೆ ಹೇಳ್ತದೆ. ನಾವು ಈ ಟಿಕೆಟ್ ಹಂಚೋಕ್ಕೆ ಪೂರ್ವದಲ್ಲಿ ಕೂಡ ಅವರೆಲ್ಲ ಫೋನ್ ಮಾಡಿದಾಗ ಇವತ್ತೇನು ನೀವು ಪ್ರಶ್ನಾತೀತ ನಾಯಕರು ಕೂಡ ನಮಗೆ ಫೋನ್ ಮಾಡಿದ್ರು. ಈ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಈಗಾಗಲೇ ಯಾರು BJPಯಿಂದ ಟಿಕೆಟ್ ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ನಮಗೆ ಮಠಕ್ಕೆ ಬರಬೇಕು, ನೀವು ಆಶೀರ್ವಾದ ಪಡಿಬೇಕು ಅಂತೇಳಿ ನಾವು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಕಾರಣ ಅಂತಂದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಜನಗಳ ಹತ್ರ ಏನು ಹೇಳಬೇಕು ನಾವು? ಅದಕ್ಕೆ ಈಗ ನಾವು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರವಾರು ಅಲ್ಲಿ ಹೋಗಿ ಅಲ್ಲಿ ಸಭೆಯನ್ನು ನಡೆಸಿ ಇವರಿಗೆ ತಕ್ಕ ನಮ್ಮ ಸಮುದಾಯ ಇರುವಂಥ ಅನ್ಯಾಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತೀವಿ ನಾವು. ಈಗ ಒಟ್ಟಾರೆ ಎಲ್ಲೆಲ್ಲಿ ನಿಮ್ದು ಈಗ ಬದಲಾವಣೆ ಈಗಾಗಲೇ ಏನು ಇನ್ನೂ B ಫಾರ್ಮ್ ಕೊಡೋ ಮಟ್ಟ ಬದಲಾವಣೆ ಆಗ್ತಕ್ಕಂಥ ರಾಜಕೀಯದಲ್ಲಿ ಯಾವುದೇ ಕ್ಷಣ ಏನು ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತವೆ. ಅದರಲ್ಲಿ ಏನು ಬದಲಾವಣೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವು ನಿರೀಕ್ಷೆ ಅದ ಎಲ್ಲಿ ಬದಲಾವಣೆ ಮಾಡಬೇಕಿತ್ತು ನಿರೀಕ್ಷಿತವಾಗಿ ಇಂತಿಷ್ಟು ಕಡಾಖಂಡಿತವಾಗಿ ಎಲ್ಲೆಲ್ಲಿ ನಿಮ್ಗೆ ಬದಲಾವಣೆ ಆಗಬೇಕು? ನೋಡಿ, ಭಾಳಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಬೇಕು. ಎಲ್ಲೆಲ್ಲಿ ಲಿಂಗಾಯತ ಕ್ಷೇತ್ರದಲ್ಲಿ ಅಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದೆ ಅದನ್ನು ಅಧ್ಯಯನವನ್ನು ಮಾಡಬೇಕು, ಸಮೀಕ್ಷೆಯನ್ನು ಮಾಡಬೇಕು. ಇವತ್ತು ನಮಗನಿಸಿದ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿಯ ಸಮೀಕ್ಷೆಗಳು ಆಗೇ ಇಲ್ಲ. ಇದು ಕೇವಲ ಒಂದು ಮನೇಲಿ ಕೂತ್ಕೊಂಡು ಟಿಕೆಟ್ ಹಂಚಿರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿವರೆಗೆ ನಾವು ಭಾಳ ಸಹನೆಯಿಂದ ತಾಳ್ಮೆಯಿಂದ ಇದ್ದೀವಿ. ಆದರೆ ಆ ತಾಳ್ಮೆಯ ಕಟ್ಟೆಯನ್ನು ಅವರು ಒಡ್ಕೊಂಡಿದ್ದಾರೆ. ಯಾಕೆ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ, ನಿರ್ಲಕ್ಷ್ಯಕ್ಕೆ ಒಳಗಡೆ ಆಗಿದ್ದಾರೆ. ಪರ್ಪಸ್ಲಿ ನಮ್ಮ ಸಮುದಾಯವನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ನಮ್ಮ ನಾಯಕರನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸಲ ನಾವು ನೋಡ್ತೇವೆ, ನಮಗೂ ಕೂಡ ನಮಗೆ ಗೆಲ್ಸೋಕ್ಕಾಗದೆ ಸೋಲ್ಸೋಕ್ಕಾದ್ರೂ ಹಾಗೆ ಆಗ್ತದೆ ಅನ್ನೋ ಸಮುದಾಯಕ್ಕೆ ಅರಿವಾಗಿದೆ. ಈಗ ನಾವು ಗೆಲ್ಸೋಕ್ಕಾಗದಿದ್ದರೂ ಇನ್ನು ಮುಂದೆ ನೀವು ನಮ್ಮ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ನಾವು ಗೆಲ್ಸೋಕ್ಕಾಗದಿದ್ದರೂ ಸೋಲಿಸಬೇಕು ಅನ್ನೋಂಥ ಶಕ್ತಿ ನಮ್ಮ ಸಮುದಾಯಕ್ಕಿದೆ. ಆ ಸಮುದಾಯ ಈಗ ಜಾಗೃತವಾಗಿದೆ. ಹಿಂದೆನೂ ಅದೇ ರೀತಿ ಮಾಡಿದರು, ಇವತ್ತು ಇದೇ ರೀತಿ ಮಾಡ್ತಾಯಿದ್ದೀರಿ ನೀವು. ಇನ್ನು ಮುಂದೆ ನಾವು ಸರಿಯಾದ ರೀತಿ ತಕ್ಕ ಉತ್ತರವನ್ನು ಕೊಡ್ತೇವೆ. ಇಂತಿಷ್ಟು ಯಾವುದೇ ಸ್ಥಾನಗಳು ಈ ಲೋಕಸಭಾ ಕ್ಷೇತ್ರಗಳನ್ನು ಈಗ ನಮಗೆ ಬಿಟ್ಟು ಕೊಡ್ರಿ ಅಂತ ಏನಾದ್ರು ನೀವು ಪಟ್ಟಿಯನ್ನು ಹೇಳೋದಾದ್ರೆ? ಈಗ 4 ಕ್ಷೇತ್ರಗಳು ಪಂಚಮಸಾಲಿಗೆ ಕೊಡಬೇಕಾಗಿತ್ತು. ನೀವು ಕಾಂಗ್ರೆಸ್ಸು 5 ಸೀಟುಗಳಲ್ಲಿ 2 ಸೀಟುಗಳನ್ನು ಕೊಟ್ಟಿದೆ. ಆ ಪಕ್ಷವು ಹೆಚ್ಚಿನ ಸೀಟುಗಳನ್ನು ಕೊಡಬೇಕಾಗಿತ್ತು, ಅದರಲ್ಲಿ 2 ಮಾತೇ ಇಲ್ಲ. ಆದರೆ 5ರಲ್ಲಿ ಲಿಂಗಾಯತ ಕೊಟ್ಟಾಗ ಅದರಲ್ಲಿ 2 ಕೊಟ್ಟಿದ್ದಾರೆ. ಅಂದರೆ 40% ಅವರು ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಇವರು ಬರೀ 10% ಕೊಟ್ಟಿಲ್ಲ. ಸಮುದಾಯಕ್ಕೆ 40% ತೊಗೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಬರೀ 1%. ಯಾವ ಜನಸಂಖ್ಯೆ 80% ಇದೆ ಅದು 1%, ಯಾವ ಸಮುದಾಯ ಇದೆ 10% ಇದೆ ಅದು 40%. ಮತ್ತು ಇದು ಅನ್ಯಾಯ ಅಲ್ವೇನು? ಇದ್ರ ಬಗ್ಗೆ ಯಾರು ಜಾಗೃತಿ ಮೂಡಿಸೋರು? ನಮ್ಮ ಮಠಾಧೀಶರಾದಂಥ ನಮ್ಮ ಕರ್ತವ್ಯ ಅದು. ಸಮುದಾಯ ಏಳಿಗೆ ಬಗ್ಗೆ ನಾವು ಮನ ತೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿರೋದ್ರಿಂದ ನಾವು ಯಾವ ಕಾರಣಕ್ಕೂ ಇನ್ನು ಮುಂದೆ ಸುಮ್ಮ ಕೂತ್ಕೊಳ್ಳುವಂಥ ಪ್ರಶ್ನೆನೇ ಬರೋದಿಲ್ಲ. ಇನ್ನೊಂದು ವಿಶೇಷವಾಗಿ ಏನು ಬೆಳಗಾವಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಏನು ಟಿಕೆಟ್ ಕೊಟ್ಟಿದ್ದಾರೆ, ಅದು ಪಂಚಮಸಾಲಿ ಅಲ್ಲ, ಬಣ್ಣಜಿಗೆ B ಬ್ರ್ಯಾಂಡು ಅಂತ ಹಿಂಗೆಲ್ಲ ಕೆಲವು ಆರೋಪಗಳಿಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೇಹದ ಕನಕನ್ನಲ್ಲಿ ಪಂಚಮಸಾಲಿ ರಕ್ತ ಹರಿತಾ ಇದೆ. ಆಯಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಹೋರಾಟ ಇರಬಹುದು, ಇನ್ನು ಅನೇಕ ವಿಚಾರಗಳಲ್ಲಿ ಆಯಮ್ಮ ಪ್ರಮುಖ ಪಾತ್ರವನ್ನು ಮಾಡ್ತಾ ಇದೆ. ಇವತ್ತಿಗೂ ಅವ್ರು ಭಾಳ ದೊಡ್ಡದಾಗಿ ಆ ಭಾಗದಲ್ಲಿ ಸಮಾಜಕ್ಕೆ ಕೆಲಸವನ್ನು ಮಾಡ್ತಾ, ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ, ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಬ್ಬ ಹೆಣ್ಮಳಾಗಿ ಕಿತ್ತೂರು ನಾಡಿನಲ್ಲಿ ಕಿತ್ತೂರು ಚೆನ್ನಮ್ಮನ ದಾರಿಯಾಗಿ ಇವತ್ತು ಆಯಮ್ಮ ಅಲ್ಲಿಗೆ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅಂಥ ತಾಯಿಯವರಿಗೆ ನಮ್ಮ ಪೀಠ ಸಂಪೂರ್ಣವಾಗಿರುವಂಥ ನಮಗೆ ಹೆಮ್ಮೆ ಇದೆ. ನಮ್ಮಂಥ ಸಮುದಾಯದಲ್ಲಿ, ನಮ್ಮ ಪಂಚಮಸಾಲಿ ಸಮುದಾಯದಲ್ಲಿ ಅಂಥ ಒಬ್ಬರು ನಾಯಕಿಯಾಗಿ ಹೊರಹೊಮ್ತಾ ಇದ್ದಾರಲ್ಲ, ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ನಾವು. ಹಾಗಾಗಿ ಅಂಥವುಗಳನ್ನು ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ನಮ್ಮವರೇ. ಒಟ್ಟಾರೆಯಾಗಿ ಇಡೀ ಒಂದೇನು ಈಗ ಲೋಕಸಭೆ ಚುನಾವಣೆಯ ಒಂದು ಟಿಕೆಟ್ ಏನು ಹಂಚಿಕೆಯಾಗಿದೆ, ಇದ್ರ ಬಗ್ಗೆ ನಮ್ಮದು ಸಂಪೂರ್ಣವಾಗಿ ಪಂಚಮಸಾಲಿ ಸಮಾಜದ ಒಂದು ಅಸಮಾಧಾನ ಇದೆ. ಆದರೆ ಇನ್ನೊಂದು ಪೀಠದ ಜೊತೆ ಪೈಪೋಟಿಗೆ ನಿಂತು ಬಾಗಲಕೋಟೆಯಲ್ಲಿ ನಿಮ್ಮ ಒಂದು ಪರವಾದ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತವೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಆ ವಿಚಾರದಲ್ಲಿ ಏನಿಲ್ಲ. ಅಲ್ಲಿ ಸಮೀಕ್ಷೆಯನ್ನು ಮಾಡಿ ಇನ್ನೂ ಅದು ಚರ್ಚೆ ನಡೀತಾ ಇದೆ.
ಹಾಗಾಗಿ ಇಬ್ಬರು ನಮ್ಮವ್ರು, ಅಲ್ಲಿ ಯಾರೇ ಕೊಟ್ಟರು ನಮ್ಮವ್ರು ಅನ್ನುವಂಥದ್ದು. ಅವ್ರು ಕೊಟ್ಟರು ನಮ್ಮವ್ರು, ಇವ್ರು ಕೊಟ್ಟರು ನಮ್ಮವ್ರು. ಅಲ್ಲಿ ನಮ್ದು ಯಾವುದೇ ರೀತಿ ಭೇದ ಭಾವ ಇಲ್ಲ. ನಮ್ಮದು ಪಂಚಮಸಾಲಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಿತ್ತು, ಅದನ್ನೆಲ್ಲ ಕೊಟ್ಟಿದ್ದಾರೆ. ಈಗ ಆಂತರಿಕವಾಗಿ ಅವ್ರವ್ರು ಕುಳಿತುಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರಲ್ಲಿ. ಒಟ್ಟಾರೆಯಾಗಿ ಖಡಾಖಂಡಿತವಾಗಿ ಪಂಚಮಸಾಲಿ ಜಗದ್ಗುರು ಪೀಠದ ವಚನಾನಂದ ಸ್ವಾಮೀಜಿಗಳು ಹೇಳ್ತಾ ಇರೋದು BJPಯಿಂದ ಒಂದು ಅನ್ಯಾಯ ಆಗಿರ್ತಕ್ಕಂಥದ್ದು, ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಸ್ಪಷ್ಟ ಆಗ್ತದೆ. ಸ್ವಜನ ಪಕ್ಷಪಾತ ಜಾಸ್ತಿ ಆಗಿದೆ. ಪ್ರಶ್ನಾತೀತ ನಾಯಕರೀಗ ಪ್ರಶ್ನಾತೀತ ನಾಯಕರಾಗಿ ಉಳಿದಿಲ್ಲ, ಪ್ರಶ್ನೆಗೆ ಒಳಪಡುವಂಥ ನಾಯಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಇನ್ನೂ ಕೂಡ B.Pharm ಕೊಡುವವರೆಗೂ ಕೂಡ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಒಂದು 4 ಸೀಟನ್ನಾದರೂ ಪಂಚಮಸಾಲಿ ಸಮಾಜಕ್ಕೆ BJP ಕೊಡಬೇಕು ಎಂಬತಕ್ಕಂಥ ವಾದವನ್ನು ಪಂಚಮಸಾಲಿ ಜಗದ್ಗುರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ ದುರ್ಮನಿ, TV9 ದಾವಣಗೆರೆ.